ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದೆಲ್ಲ ನೋಡಿ ರಿಪಾರ್ಟ್ ಮಾಡಾದಮೇಲೆ ಬಿಟ್ಟಿರೋಂತಹ ಮೊದಲನೇ ಹೂಗಳಿವು. ತುಂಬ ಚೆನ್ನಾಗಿ ಹೂವು ಸಹ ಬಿಟ್ಟಿದೆ. ಅಂದರೆ ಇವತ್ತು ಸ್ವಲ್ಪ ಗಾರ್ಡನ್ದು ಅಪ್ಡೇಟು. ಈ ಹೂವು ನರ್ಸರಿಯಿಂದ ತಂದು ನಾನು ಗಿಡನ ರಿಪಾರ್ಟ್ ಮಾಡಾದಮೇಲೆ ಬಿಟ್ಟಿರೋವಂಥದ್ದು. ಇದು ನೋಡಿ ಈ ಥರ ಡಬಲ್ ಪೇಟಲಲ್ಲಿ ಇತ್ತು ನನ್ನ ಹತ್ರ, ಗಾರ್ಡನಲ್ಲಿ ಹೋಯ್ತು. ಇವಾಗ ಮತ್ತೆ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗೂ ಬಂದಿದೆ. ಮತ್ತು ರಿಪಾರ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಸೆಟ್ಟೂ ಸಹ ಆಗಿದೆ. ನೋಡಿ ಇದೇ ಒಂಥರ ಅವರೆಕಾಯಿ, ಚಪ್ರದ ಅವರೆಕಾಯಿ. ಮೊನ್ನೆ ಒಂದ್ಸತಿ ನಾನು ವೀಡಿಯೋದಲ್ಲಿ ಹೇಳಿದ್ದೆ ನೋಡಿ, ಅದು ಫುಲ್ ಒಬ್ಕೊಂಬಿಟ್ಟಿದೆ. ಅದು ಯಾವ ಥರ ಬಿಡುತ್ತೋ ಗೊತ್ತಿಲ್ಲ ಅಂತ ಅಂದಿದ್ನಲ್ಲ, ಅದು ನೋಡಿ ಇಲ್ಲಿ ಸಿಂಟೆಕ್ಸ್ ಹತ್ರ ಹಾಪ್ಸಿರೋಂಥದ್ದು. ನೋಡಿ ಎಷ್ಟು ಗೊಂಚಲು ಬಿಟ್ಟಿದೆ. ಅಂದರೆ ಒಂದು ಬೆರಳಷ್ಟುದ್ದು ಅಷ್ಟೇ ಬಿಡೋದು ಇದು. ಅಂದರೆ ಇದು ಅವರೆಕಾಯಿನಲ್ಲಿ, ಚಪ್ರದ ಅವರೆಕಾಯಿನಲ್ಲಿ ಎರಡು ಥರ ಇದೆ ನೋಡಿ. ಇದೇ ಒಂಥರ ಇದೆ, ಆವಾಗಲೇ ನಾನು ತೋರಿಸೋದ್ನಲ್ಲ ಮುಂಚೆ, ಅದೇ ಒಂಥರ ಇದೆ ನೋಡಿ. ಇದು ಎಷ್ಟೆಷ್ಟು ಉದ್ದ ಕಾಯಿ ಬಿಡುತ್ತೆ. ಅದು ನೋಡಿದ್ರೆ ಈಗ ನಮ್ಮ ಬೆರಳು ಎಷ್ಟು ಉದ್ದ ಇರುತ್ತೆ ನೋಡಿ, ಅಷ್ಟೇ ಉದ್ದ. ಅಂದರೆ ಚಿಕ್ಕದ ಕಾಯಿ ಅದು. ಎಲ್ಲನೂ ಸಹ ಗೊಂಚಲಾಗೇ ಬಿಡುತ್ತೆ. ಇದು ಇನ್ನೂ ಒಂದೇ ಒಂದಿತ್ತು ಹೀರೆಕಾಯಿ, ಅದನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಇನ್ನು ಅದು ಗಿಡನೂ ತೆಗಿಬೇಕು, ಹೋಯ್ತದು. ಇನ್ನು ಸ್ವಲ್ಪ ಹೊಸ್ದಾಗಿ ಹಾಕಬೇಕು. ನೋಡಿ ಇದು ಗುಲಾಬಿ ಹೂವು ತುಂಬ ಚೆನ್ನಾಗಿ ಹೂವು ಸಹ ಬಿಡ್ತಿದೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನಾವು ಹಾಕೋ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊನ್ನೆ ನಾನೊಂದು ಕಿಚನ್ ವೇಸ್ಟ್ ಎಲ್ಲ ಹಾಕಿದ್ದೆ, ಒಂದು ವಿಡಿಯೋ ಹಾಕಿದ್ನಲ್ಲ, ಅದು ಹಾಕಾದ್ಮೇಲೆ ಇಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ನೋಡಿ ಹೂವು ಸಹ ಬಿಟ್ಟಿದೆ. ಅಂದರೆ ಇದು ತಾವರೆ ಹೂವಿನ ಕಲ್ಲರು. ಎರಡು ಗಿಡ ಇದೆ ನನ್ನ ಗಾರ್ಡನಲ್ಲಿ ಇದು. ಅಂದರೆ ಇದೂ ಅಷ್ಟೇ ತುಂಬ ಚೆನ್ನಾಗಿ ಹೂವು ಸಹ ಬಿಡುತ್ತೆ. ಇದೊಂಥರ ಗುಲಾಬಿ, ಅಂದರೆ ಚಿಕ್ಕದಾಗೆ ಬಿಡುತ್ತೆ ನೋಡಿ. ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ, ಬಿಡಿ ಹೂ ಥರ ತರ್ತೀವಲ್ಲ ನಾವು, ಆ ಥರದ್ದು ಹೂವು ಅದು. ನೋಡಿ ಅಲ್ಲಿ ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬಂದಾಗಲೇ ನಮಗೆ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿದ್ದಾವೆ ಅಂತ ಅನ್ಕೋಬೇಕು. ಕೆಲವೊಂದ್ಸತಿ ಚಿಗುರು ಬಂದ್ರೂ ಅದು ಮುದ್ರ ರೋಗ ಥರ ಬಂದಿರುತ್ತೆ, ಚೆನ್ನಾಗಿ ಚಿಗುರು ಬಂದಿರೋದಿಲ್ಲ. ಆ ಥರ ಬಂದಾಗ ನಿಮೈಲು ಏನಾದರೂ ಸ್ಪ್ರೇ ಮಾಡ್ತು ಅಂದರೆ ಇಷ್ಟು ಚೆನ್ನಾಗಿ ಹೂವೆಲ್ಲನೂ ಬಿಡುತ್ತೆ ನೋಡಿ. ಅದು ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ಅದರಲ್ಲೂ ಇದನ್ನೇ ನಾನು 50 ರೂಪಾಯಿ 100 ರೂಪಾಯಿ ಕೊಟ್ಟು ತಂದು ಹಾಕಿರಲಿಲ್ಲ, ಬರೀ 25 ರೂಪಾಯಿ ಗುಲಾಬಿ ಗಿಡಗಳಿವು. ನಾನು ತಂದು ಹಾಕಿದಾಗ ಸಣ್ಣ ಸಸಿ ಇತ್ತು ಅಷ್ಟೇ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ಹೂವೆಲ್ಲನೂ ಸಹ ಸ್ಟಾರ್ಟ್ ಆಗಿದೆ. ಮತ್ತು ಎಷ್ಟು ದೊಡ್ಡದಾಗಿ ಚೆನ್ನಾಗೂ ಬಂದಿದೆ. ನಾನು ಹೆಚ್ಚಾಗಿ ಸ್ವಲ್ಪ ಕಡಿಮೆ ಇರೋವಂಥ ಗಿಡಗಳನ್ನೇ ತೊಗೊಬಂದು ಹಾಕೊಳ್ಳೋವಂಥದ್ದು. ಜಾಸ್ತಿ ದುಬಾರಿ ದುಡ್ಡೆಲ್ಲ ಕೊಟ್ಟು ನಾನು ತೊಗೊಂಬರೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ನೋಡಿ. ಅದರಲ್ಲೂ ಚಿಗುರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಇದು ಚೆಂಡು ಹೂಗಳೂ ಅಷ್ಟೇ. ನಾನು ಯಾವುದೇ ರೀತಿ ದುಡ್ಡು ಕೊಟ್ಟೆಲ್ಲ ಬೀಜ ತೊಗೊಬಂದು ಹಾಕಿರಲಿಲ್ಲ. ಅಲ್ಲಿ ನರ್ಸರಿಗೆ ಹೋದಾಗ ಅಲ್ಲಿ ಬೀಜ ಕಲೆಕ್ಟ್ ಮಾಡ್ಕೊಂಡು ತೊಗೊಬಂದು ಹಾಕಿ ಅದು ಚೆನ್ನಾಗಿ ಬಂದಿದ್ದಾವೆ ಅಷ್ಟೇ. ಏಕೆಂದರೆ ನಾನು ಗಾರ್ಡನಲ್ಲಿ ಅಪ್ಡೇಟ್ ಅವಾಗವಾಗ ಕೊಡ್ತಾ ಇರ್ತೀನಿ. ಯಾಕೆಂದರೆ ಹೊಸದಾಗಿ ನಾವೇನಾದರೂ ಒಂದು ಲಿಕ್ವಿಡ್ನೋ ಅಥವಾ ಏನಾದರೂ ಹಾಕಿರ್ತೀವಿ, ಅದರಿಂದ ಯಾವ ರೀತಿ ಪರಿಣಾಮ ಬಿದ್ದಿರುತ್ತೆ ಗಿಡದ ಮೇಲೆ ಅನ್ನೋದಕ್ಕೋಸ್ಕರ ತೋರಿಸೋದಕ್ಕೆ ಅಂತ ನಾನು ಗಾರ್ಡನ್ ಅಪ್ಡೇಟ್ ಕೊಡ್ತಿರ್ತೀನಿ ನೋಡಿ. ಇಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ, ಅವನು ಸೆಂಟ್ರಲ್ಲಿ ಏನಾದರೂ ಬಂದು ಚೆಕ್ ಮಾಡ್ತಾನೆ ಇರಬೇಕು ನೋಡಿ. ಇದೆಲ್ಲ ದಾಸವಾಳ ಗಿಡ ನಾನು ಪ್ರೂನಿಂಗ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಚಿಗುರಿ ಹೂವೆಲ್ಲನೂ ಬಿಟ್ಟಿದೆ ನೋಡಿ. ಇದು ಒಂದೊಂದು ಬೊಗಸೆ ಎಷ್ಟಾಗಲ ಬರುತ್ತೆ ಇದು ದಾಸವಾಳ ಗಿಡ. ಸಾರಿ ಹೂವು, ಅದು ದಾಸವಾಳ ಗಿಡ ಅಂದೆ, ಅದು ಹೂವು ಒಂದೊಂದು ಬೊಗಸೆ ಅಷ್ಟಾಗ್ಲೂ ಬಿಡುತ್ತೆ. ಒಂದೊಂದು ಸತಿ ಬಿಟ್ಟರೆ ಈ ಗಿಡದಲ್ಲಿ 3-4 ಇಷ್ಟೆಲ್ಲ ಬಿಡುತ್ತೆ. ಇದು ಜೀನಿಯಾ, ಅಂದರೆ ಅದು ಸಿಂಗಲ್ ಪೆಟಲು ನೋಡಿ. ಇದು ಡಬಲ್ ಪೆಟಲು, ಇದು ತೋರಿಸ್ತಿದ್ದೀನಲ್ಲ ಅದು ಡಬಲ್ ಪೆಟಲು. ಇದು ಕಟ್ಟಿಂಗಿಂದ ಬಂದಿರೋ ಅಂಥದ್ದು. ತುಂಬ ಚೆನ್ನಾಗಿ ನೋಡಿ ಅದು ಸೆಟ್ ಆಗಿದೆ ಗಿಡನೂ, ಹೂವು ಚೆನ್ನಾಗಿ ಬರ್ತಾ ಇದೆ ನೋಡಿ. ಅದು ಕಲರೂ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ಸೇವಂತಿಗೆ ಗಿಡ ಇವೆಲ್ಲನೂ ನಾನು ಕಟ್ಟಿಂಗ್ ಹಾಕಿದ್ದವು ನೋಡಿ. ಈ ಥರ ಗೊಂಚಲು ಹೂ ಬಿಡುತ್ತೆ. ಅದನ್ನು ತೆಗೆದು ಬಿಡ್ತು ಅಂದರೆ ಆಮೇಲೆ ನಮ್ಗೆ ಅದರಿಂದ ಎಕ್ಸ್ಟ್ರಾ ಬ್ರ್ಯಾಂಚು ಬರುತ್ತೆ, ಹೂವು ಬರುತ್ತೆ ನೋಡಿ. ಒಂದೇ ಒಂದು ಹೀರೆಕಾಯಿ ಇತ್ತು, ಅದನ್ನು ಇವತ್ತು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇನ್ನು ಮುಗೀತು ಹೀರೆಕಾಯಿ ಎಲ್ಲ. ಅದು ಬಳ್ಳಿ ತೆಗೆದುಬಿಟ್ಟು ಅದನ್ನು ಬೇರೆ ಸಸಿಗಳನ್ನ ಇಡಬೇಕು, ಬೀಜಗಳನ್ನ ನೋಡಿ. ಇದು ಸಿಂಗಲ್ ಪೆಟಲು ಕೆಂಪುದು, ಅಂದರೆ ಎರಡು ಥರ ಇದೆ ನೋಡಿ. ಇದೇ ಒಂಥರ, ಅಲ್ಲಿ ಎಲೆ ನೀವು ಗಮನಿಸ್ಬೋದು, ಇದೇ ಒಂಥರ. ಅದು ಇನ್ನೂ ಒಂಥರ ಬರುತ್ತೆ ನೋಡಿ, ಮಾಮೂಲಿ ದಾಸವಾಳ ಸಿಂಗಲ್ ಪೆಟಲಲ್ಲಿ ಅದೇ ಒಂಥರ. ಒಂದೊಂದು ಹೂದಲ್ಲಿ ಎರಡೆರಡು ಥರ ಇರುತ್ತೆ. ಇನ್ನು ಇದಂತೂ ಕೇಳಂಗೆ ಇಲ್ಲ. ಇದು ಲಾಂಗ್ ಬೀನ್ಸ್ ಅಂತೂ ಗೊಂಚಲು ಬಿಡ್ತಿದೆ. ನಾನು ಹಾರ್ವೆಸ್ಟ್ ಮಾಡ್ದಂಗೆಲ್ಲ ಅದು ಬರ್ತಾನೆ ಇದೆ ಕಾಯಿಗಳಂತೂ. ಈ ಲೈನಲ್ಲಂತೂ ಅದು ಗಿಡ ಮುಗಿತಾ ಇದೆ. ಕಾಯೆಲ್ಲ ತೆಗೆದುಬಿಟ್ಟು ಅದನ್ನು ಹೊಸ ಗಿಡ ಇಡಬೇಕು ನೋಡಿ. ಈ ಕಡೆ ಲೈನಲ್ಲಿ ಅಂದರೆ 3 ಲೈನ್ ಇದೆ ಇದು ಲಾಂಗ್ ಬೀನ್ಸಲ್ಲಿ. ಅದು ನೋಡಿ ಎಷ್ಟು ಚೆನ್ನಾಗಿ ಗೊಂಚಲು ಬಿಟ್ಟಿದೆ. ಇದು ಸಪೋಟ ಗಿಡ ನಾನು ಪ್ರೂನಿಂಗ್ ಮಾಡಿದ್ದೆ ನೋಡಿ. ಅದು ಚೆನ್ನಾಗಿ ಚಿಗುರ್ತಾ ಇದೆ. ನಾನು ಅದು ಹೋಯ್ತೇನೋ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಅಂದರೂ ಚೆನ್ನಾಗಿ ಚಿಗುರ್ತಾ ಇದೆ. ಅಂದರೆ ಸ್ಟಾರ್ ಫ್ರೂಟ್ಸು ಅದು ಹೋಯ್ತು, ಇದು ಹೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಂತು ಸದ್ಯ.
ಇನ್ನು ಅದು ಚೆಂಡು ಹೂವಿನ ಗಿಡನೂ ಅಷ್ಟೇ. ಮತ್ತು ಇದು ರುದ್ರಾಕ್ಷಿ ಹೂವು. ಇನ್ನು ಮೆಣಸಿನ ಗಿಡ ನೋಡಿ, ಅದು ಮೆಣಸಿನ ಸಸಿ ನಾನು ಹಾಕಿದ್ದು ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಸಸಿ ಇಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಯೆಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಹಾಕಿದಂತಹ ಎಲ್ಲ ಗಿಡಗಳು ಬಂದಿದೆ ಮೆಣಸಿನ ಗಿಡ. ಇನ್ನು ಇದು ದಾಸವಾಳ ಡಬಲ್ ಪೇಟಲ್ಲಿ, ಇದು ಯೆಲ್ಲೋ ಕಲರು. ಸಾಮಾನ್ಯ ಹಳೆ ವಿಡಿಯೋದಲ್ಲಿ ನೋಡಿರ್ತೀರ, ಅದು ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಹೂವೆಲ್ಲನೂ ಬಿಟ್ಟಿರುತ್ತೆ ಅಂತ. ಅದು ಇವಾಗ ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಅದು ಹಂಗಾಗಿ ಅದನ್ನು ಸಹ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ. ಒಂದೊಂದು ಸತಿ ಬಿಡ್ತು ಅಂದರೆ ಅದು ಹೂವು 5-6 ಹೂವು ಬಿಡುತ್ತೆ. ಅದು ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ. ಇದು ಅಷ್ಟೇ ನೋಡಿ, ಇದು ಚಪ್ಪರದವರೆಕಾಯಿ. ಅದೇ ಇದು ಒಂಥರ ಉದ್ದ ಬರುತ್ತೆ. ಆ ಫಸ್ಟಿಗೆ ಒಂದ್ಸರಿ ತೋರಿಸಿದೆ ನೋಡಿ, ಅದು ಗಿಣ್ ಥರ ಅಂದರೆ ಚಿಕ್ಕದು ಬಿಡುತ್ತೆ. ಅದು ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡೋದೇನು ತೋರಿಸಿಲ್ಲ ನಾನು. ನೋಡಿ ಇದು ಜೀನಿಯಾ, ಇದು ಡಬಲ್ ಪೇಟಲ್ಲು. ನಾನು ಒಂದು ನರ್ಸರಿ ವಿಡಿಯೋ ಹಾಕಿದ್ದೀನಿ ನೋಡಿ ಜೀನಿಯದು. ನೋಡಿ ಆ ಹೂವು ಹೆಂಗಿದೆ, ಈ ಹೂವು ಹೆಂಗಿದೆ ನೋಡಿ, ನೀವು ಗಮನಿಸ್ಬೋದು. ಇನ್ನು ಇದು ದಾಳಿಂಬೆ ಗಿಡ. ಈ ಹಣ್ಣಿನ ಗಿಡಗಳಿಗೆ ನಾನು ಒಂದು ಮೊಳೆನ ಇಡೋ ಅಂಥದ್ದನ್ನು ವಿಡಿಯೋ ಮಾಡಿದ್ನಲ್ಲ, ಅದಾದಮೇಲೆ ನೋಡಿ ತುಂಬ ಚೆನ್ನಾಗಿ ನಿಂತಿದೆ ಕಾಯಿಗಳೆಲ್ಲನೂ. ಇದು ಕಾಕಡ ಗಿಡ. ಅಂದರೆ ಇದನ್ನು ನಾನು ಬರೀ 30 ರೂಪಾಯಿ ಕೊಟ್ಟು ತಗೊಬಂದಿದ್ದು. ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗೂ ಬಂದಿದೆ. ಮತ್ತು ಅದರಲ್ಲಿ ಮೊಗ್ಗು ಸಹ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಇದು ವೈಟ್ದು ಅಂದರೆ ಸೇವಂತಿಗೆ. ಅದು ಮೊಗ್ಗಲ್ಲಿ ಅದು ಪಿಂಕ್ ಇರುತ್ತೆ, ಅರಳದ ಮೇಲೆ ಹೂವು ಆಗುತ್ತೆ, ಅಂದರೆ ಡಬಲ್ ಕಲರ್ ಬರುತ್ತೆ ಅದು. ನೋಡಿ ಇದು ಅಷ್ಟೇ, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನೋಡಿ DAPದು. ಅದು ಹಾಕಿದ್ಮೇಲೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದು ಹೋಯ್ತೇನೋ ಗಿಡ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಅಷ್ಟರೊಳಗೆ ಹೆಂಗೋ ಚೆನ್ನಾಗಿ ಚಿಗುರೆಲ್ಲ ಬಂದು ಅದರಲ್ಲಿ ಹೂವು ಸಹ ಸ್ಟಾರ್ಟ್ ಆಗಿದೆ. ಅಂದರೆ ಅದು 3 ಗಿಡ ಇತ್ತು, 3ರಲ್ಲಿ ಯಾಕೋ 2 ಹೋಗಿ ಅದು ಒಂದೇ ಒಂದು ಉಳ್ಕೊಂಡಿದೆ. ಇನ್ನು ಇದು ಮಾವಿನ ಗಿಡ. ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಇಷ್ಟು ಚಿಗುರು ಬರೋದಕ್ಕೆ ನಾನು ಏನು ಮಾಡಿದೆ ಅಂದರೆ, ಮೊನ್ನೆ ನಾನು ವಿಡಿಯೋ ಹಾಕಿದ್ದೆ ನೋಡಿ, ಹಸುವಿನ ಗೊಬ್ಬರ ಹಾಕೋದನ್ನ ಹಣ್ಣಿನ ಗಿಡಗಳಿಗೆ ಅಂತ. ಆ ಗೊಬ್ಬರ ಹಾಕಿದ್ಮೇಲೆ ಇಷ್ಟು ಚೆನ್ನಾಗಿ ಅದು ಚಿಗುರೆಲ್ಲ ಬಂದಿದೆ. ಇದನ್ನು ನಾವು ಹುಳಿ ಸೊಪ್ಪು ಅಂತೀವಿ. ಇದನ್ನು ಮಶಪ್ಪಿಗೆಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಏನು ತಂದು ಹಾಕೇ ಇಲ್ಲ, ನನ್ನ ಗಾರ್ಡನಲ್ಲಿ ಎಲ್ಲೋ ಬೀಜ ಉದುರ್ಕೊಂಡು ಹುಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೆಲವೊಂದೊಂದು ಸತಿ ನಮ್ಮ ಗಾರ್ಡನಲ್ಲಿ ಈ ಥರ ಯಾವುದಾದ್ರೂ ಒಂದೊಂದು ಹೊಸ ಗಿಡಗಳು ಹುಟ್ಟುತ್ತಾನೆ ಇರ್ತವೆ. ಮೊದಲೇ ಒಂದು ಭೃಂಗರಾಜ ಅದು ಗಿಡ ಬಂದಿತ್ತು ನೋಡಿ, ಇವಾಗ ಇದೊಂದು ಗಿಡ ಬಂದಿದೆ. ಅಂದರೆ ನಮಗೆ ಗೊತ್ತಿಲ್ದಂಗೆ ಕೆಲವೊಂದು ಗಿಡ ಹುಟ್ಟಿದಾಗ ತುಂಬಾ ಸಹ ಖುಷಿಯಾಗುತ್ತೆ ನಮಗೆ. ಇನ್ನು ಈ ಕಡೆ ಎಲ್ಲ ಮೆಣಸಿನ ಗಿಡಗಳನ್ನ ಇಟ್ಟಿದ್ದೀನಿ. ಅದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಯಿಗಳೆಲ್ಲ ಬಿಡ್ತಾ ಇದೆ. ಜೀನಿಯಾನು ಅಷ್ಟೇ, ಸಿಂಗಲ್ ಪೇಟಲು ಡಬಲ್ ಪೇಟಲು ಇದೆಲ್ಲನೂ ಬಿಟ್ಟಿದೆ. ಅಂದರೆ ಸಿಂಗಲ್ ಪೇಟಲೇನು ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ಸಿಂಗಲ್ ಇರೋ ಅಂಥವೆಲ್ಲನೂ ತೆಗೆದಾಕ್ಬಿಟ್ಟು ಡಬಲ್ ಪೇಟಲಿರೋ ಅಂಥವ ಬಿಟ್ಟಿರ್ತೀನಿ ನಾನು. ಇನ್ನು ಈ ಕಡೆ ಅದು ದಾಸವಾಳ ಗಿಡ ಕಟ್ಟಿಂಗ್ ಎಲ್ಲ ಇಟ್ಟಿದ್ದೆ, ಅದು ಚೆನ್ನಾಗಿ ಬಂದಿದೆ. ವ್ಯೂವರ್ಸ್ ಒಬ್ಬರು ಕಟಿಂಗ್ ಬೇಕು ಅಂತ ಕೇಳಿದರು, ನಾನು ಹಂಗೆ ಇಟ್ಟಿದ್ದೀನಿ ಅದನ್ನು. ಅವರು ಬಂದಾಗ ಕೊಟ್ಟರಾಗುತ್ತೆ ಅಂತ ನಾನೇನು ಅದನ್ನು ರಿಪಾರ್ಟ್ ಮಾಡ್ಕೊಂಡಿಲ್ಲ. ಇನ್ನು ಈ ಕಡೆ ಎಲೆಬಳ್ಳಿನ ನಾನು ಒಂದು 4 ಪಾಟಲ್ಲಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಅಷ್ಟೇ. ಅವು ದೊಡ್ಡದು ಎಲೆಗಳು, ಅಂದರೆ ಅಗಲ ಎಲೆ ಬರುತ್ತಲ್ಲ, ಇದಕ್ಕೇನೋ ಹೆಸ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂದರೆ ಇದು ನಾಟಿ ಅಲ್ಲ, ಇದೊಂಥರ ಹೈಬ್ರಿಡ್ಡು. ಯಾಕೆ ಇಷ್ಟು ಅಗಲ ಇರೋದೇ ತಂದಿದ್ದೀನಿ ಅಂದರೆ, ನನಗೆ ಕಳ್ಸೋಕ್ಕೆಲ್ಲ ನನಗೆ ದೊಡ್ಡದಾಗಿರೋಂತಹ ಎಲೆ ಬೇಕು. ಅದಕ್ಕೋಸ್ಕರ ನಾನು ಇದೇ ಎಲೆ ಬಳ್ಳಿನೇ ತಂದು ಹಾಕಿದ್ದೀನಿ. ಫಸ್ಟಿಗೆ ನಾಟಿದು ಎಲೆ ಇತ್ತು, ಅದು ಚಿಕ್ಕದೇ ಬಿಡ್ತಿತ್ತು, ಕಳ್ಸೋಕ್ಕೆ ನನಗೆ ಸೆಟ್ ಆಗ್ತಿರ್ಲಿಲ್ಲ. ಹಂಗಾಗಿ ನಾನು ಅದು ತೆಗೆದುಬಿಟ್ಟು ಇದನ್ನು ತಗೊಬಂದು ಹಾಕಿದ್ದೀನಿ. ಅಂದರೆ ನಾನು ನರ್ಸರಿಯಿಂದ ತಂದಾಗ ಇದು ಒಂದೇ ಒಂದು ಪಾಟ್ ತಂದಿದ್ದೆ, ಅದರಲ್ಲಿ 3-4 ಸಸಿ ಇತ್ತು. ಆ 3-4 ಸಸಿ ಮಾಡಿಕೊಂಡು ನಾನು ಇವಾಗ ಜಾಸ್ತಿ ಮಾಡ್ಕೊಂಡಿದ್ದೀನಿ ಎಲೆಬಳ್ಳಿನ. ನೋಡಿ ಇದು ಒಂದು ನರ್ಸರಿಯಿಂದ ತಗೊಬಂದು ಹಾಕಿದ್ದು ಕಟ್ಟಿಂಗು. ಅದು ಎಲ್ಲ ಹೋಗಿ 1-2 ಕಲರ್ ಮಾತ್ರ ಉಳ್ಕೊಂಡಿದೆ, ಪಿಂಕು ಮತ್ತು ಇದೊಂದು ವೈಟು, ಅದೆರಡು ಉಳ್ಕೊಂಡಿದೆ ಅಷ್ಟೇ. ನೋಡಿ ಇದರಲ್ಲೂ ಅಷ್ಟೇ ಲಾಂಗ್ ಬೀನ್ಸು, ಅದೇ ಒಂದು ಚಪ್ರದವರೆಕಾಯಿ ಥರ ಇದೆ ಬಳ್ಳಿ, ಆ ಸಿಂಟೆಕ್ಸ್ ಕಡೆ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಯಲ್ಲೇ ಇದು ಲಾಂಗ್ ಬೀನ್ಸೂ ಸಹ ಬಂದಿದ್ದಾವೆ. ಅಂದರೆ ಅದು ಬೇರೆ ಪಾಟಲ್ಲಿ ಎಲ್ಲ ಇತ್ತೇನೋ, ಅದು ಬಳ್ಳಿ ಹಬ್ಕೊಂಡೋಗಿ ಅದ್ರ ಜೊತೆಯಲ್ಲೇ ಸುತ್ತಕೊಂಡಿದೆ, ಹಂಗಾಗಿ ಅಲ್ಲೂ ಸಹ ಬಂದಿದ್ದಾವೆ ನೋಡಿ. ಇನ್ನು ಇದು ಸೀಬೆ ಗಿಡ, ಸೀಬೆಕಾಯಿನೂ ಅಷ್ಟೇ, ಅದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಇದು ಅಂಜೂರನೂ ಅಷ್ಟೇ, ಒಂದು 3-4-5 ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಈಗಲೂ ಅದು ಹಣ್ಣಿಗೆ ರೆಡಿಯಾಗಿದೆ. ಅದು ದಾಸವಾಳ ಗಿಡ ನಾನು ರಿಪಾರ್ಟ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಚಿಗುರೆಲ್ಲನೂ ಸಹ ಬಂದಿದೆ. ಇದೊಂಥರ ಹೂವು, ಇದನ್ನು ಮುಳ್ಜಾಜಿ ಅಂತಲೇ ಏನೋ ಅಂತಾರೆ, ನನಗೆ ಹಂಗಾಗಿ ಹೆಸರು ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದನ್ನು ನಾನೇನು ದುಡ್ಡು ಕೊಟ್ಟು ತಂದು ಹಾಕಿಲ್ಲ, ನರ್ಸರಿಗೆ ಹೋದಾಗ ಅಲ್ಲೊಂದು ಕಟಿಂಗ್ ತಗೊಬಂದು ಇಟ್ಟಿದ್ದೆ. ಅದು ಇವಾಗ ಸುಮಾರು ಗಿಡಗಳಾಗಿದೆ ನೋಡಿ. ಲಾಸ್ಟಲ್ಲಿ ಇವಾಗ ಇಷ್ಟು ಹೂವು ಸಿಕ್ಕಿದೆ, ಇಷ್ಟು ಹೂವು ಮತ್ತು ಇಷ್ಟು ತರಕಾರಿ ಸಿಕ್ಕಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.